ಸೊ ನಮ್ಮ ರೆಸ್ಟೋರೆಂಟ್ ಹೆಸರು ಬಂದ್ಬಿಟ್ಟು ದ ಬಿಗ್ ಬಫೆಟ್ ಈಟ್ ಅನ್ಲಿಮಿಟೆಡ್ ಅಂತ. ಸೊ ನಮ್ಮಲ್ಲಿ ವೆಜ್ ಬಫೆಟು ಹಾಗೆ ನಾನ್ ವೆಜ್ ಬಫೆಟ್ ಇದೆ. ಸೊ ನಿಮಗೆ ವೆಜ್ಜಲ್ಲಿ ಬಂದ್ಬಿಟ್ಟು ಒಂದು 30 to 35 ಐಟಮ್ ಇರುತ್ತೆ. ಸೊ ನಿಮಗೆ ಚಾಟ್ ಕೌಂಟ್ರ್ ಬರುತ್ತೆ, ಅದರಲ್ಲಿ ವೆರೈಟಿ ಇರುತ್ತೆ. ಆಮೇಲೆ ಸೂಪ್ ಇರುತ್ತೆ, ಫ್ರೂಟ್ ಸಲಾಡ್ ಇರುತ್ತೆ, ಪಾಪಡ್ ಇರುತ್ತೆ, ಗ್ರೀನ್ ಸಲಾಡ್ ಇರುತ್ತೆ. ಅದ್ರ ಜೊತೆಗೆ ಸ್ಟಾರ್ಟರ್ಸ್ 4 to 5 ಸ್ಟಾರ್ಟರ್ಸ್ ಇರುತ್ತೆ, ಮೈನ್ ಕೋರ್ಸ್ ಇರುತ್ತೆ, ರೋಟಿ ಆಗ್ಬೋದು, ನಾನ್ ಆಗ್ಬೋದು, ಡೆಸರ್ಟ್ಸ್ ಆಗ್ಬೋದು. ಡೆಸರ್ಟಲ್ಲಿ ಐಸ್ ಕ್ರೀಮು, ಜಾಮೂನು, ಆಮೇಲೆ ವೆಲ್ಕಮ್ ಡ್ರಿಂಕ್ಸಲ್ಲಿ ಒಂದು 2 ಟೈಪ್ಸ್ ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ. ಈ ಥರ ವೆರೈಟಿ ಇರುತ್ತೆ ವೆಜ್ಜಲ್ಲಿ. ಸೊ ನಾನ್ ವೆಜ್ಜಲ್ಲಿ ಬಂದ್ಬಿಟ್ಟು ಒಂದು 13 to 14 ಡಿಶಸ್ ಬರುತ್ತೆ. ಸೊ ಏನೇನಪ್ಪ ಐಟಮ್ ಅಂದರೆ ಸೂಪ್ ಬರುತ್ತೆ, ಅಂಡಕ ಪಂಡ ಅಂತ ಬರುತ್ತೆ. ಅದಾದಮೇಲೆ 4 to 5 ಸ್ಟಾರ್ಟರ್ಸ್ ಬರುತ್ತೆ. ಸ್ಟಾರ್ಟರ್ಸ್ ಯಾವ ಥರ ಅಂದರೆ ಚಿಲ್ಲಿ ಚಿಕನ್ ಆಗ್ಬೋದು, ಗುಂಟೂರು ಚಿಕನ್ ಆಗ್ಬೋದು, ಪೆಪ್ಪರ್ ಚಿಕನ್ ಆಗ್ಬೋದು, ಚಿಕನ್ ಮಂಚೂರಿಯನ್ನು, ತಂದೂರಿ ಚಿಕನ್ನು, ಅದ್ರ ಜೊತೆಗೆ ಫಿಶ್ ಕರಿ, ಚಿಕನ್ ಕರಿ, ಫಿಶ್ ಕಬಾಬು, ಫಿಶ್ ರವಾ ಫ್ರೈ, ಚಿಕನ್ ಕಬಾಬು, ಆಮೇಲೆ ಬಿರಿಯಾನಿ ಇರುತ್ತೆ, ಹೈದ್ರಾಬಾದಿ ಬಿರಿಯಾನಿ ಇರುತ್ತೆ, ದೊನ್ನೆ ಬಿರಿಯಾನಿ ಇರುತ್ತೆ, ರೋಟಿ ನಾನ್ ಇರುತ್ತೆ. ಅದ್ರ ಜೊತೆಗೆ ನಾನ್ ವೆಜ್ ಪೀಪಲರು ವೆಜ್ಜು ತಗೋ ಆಪ್ಷನ್ ಇರುತ್ತೆ. ನಾನ್ ವೆಜ್ ಬಿಲ್ ತೊಗೊಂಡ್ರೆ ವೆಜ್ಜು ನಾನ್ ವೆಜ್ಜು ಸೇರಿಬಿಟ್ಟು ಒಂದು 40 to 45 ಐಟಮ್ ತೊಗೋಬೋದು ಆರಾಮಾಗಿ, ಎಲ್ಲ ಅನ್ಲಿಮಿಟೆಡೇ. ಟ್ರಿಪ್ ಇದು ಫ್ರೆಂಡ್ಸ್ ಟ್ರಿಪ್ಗೆ ಬಂದಿದ್ದು ಫ್ಯಾರಲ್ ಪಾರ್ಟಿ ಫ್ರೆಂಡ್ ಇದು. ಸೊ ಫುಡ್ ಟೇಸ್ಟ್ ಮಾಡಿದ್ವಿ, ಎಲ್ಲ ಫುಡ್ ಚೆನ್ನಾಗಿರುತ್ತೆ. ಸೊ ಕ್ವಾಲಿಟಿ ವೈಸ್ ಟೇಸ್ಟ್ ವೈಸ್ ಚೆನ್ನಾಗೈತೆ. ಯಾವ ಫುಡ್ ತೊಗೊಂಡಿದ್ದು ಸರ್ ಇವತ್ತು? ಸೊ ನಾನ್ ವೆಜ್ ಆ್ಯಂಡ್ ವೆಜ್ ಎರಡು ಟ್ರೈ ಮಾಡಿದ್ದೀನಿ. ಸೊ ಎರಡು ಐಟಮ್ ಚೆನ್ನಾಗೈತೆ. ಓಕೆ, ಎಲ್ಲ ಅನ್ಲಿಮಿಟೆಡ್ ಸರ್? ಅನ್ಲಿಮಿಟೆಡ್, ಹೌದು. ಟೇಸ್ಟ್ ವೈಸ್ ಎಲ್ಲ ಹೇಗಿದೆ ಸರ್? ಟೇಸ್ಟ್ ವೈಸ್ ಚೆನ್ನಾಗೈತೆ. ಎಲ್ಲಿಂದ ಸರ್ ಬಂದಿರೋದು? ಸೊ ನಾವು ಇಲ್ಲಿ ಬ್ಯಾಂಗ್ಳೂರೇ, ಸಿಂಜಿನ್ ಕಂಪನಿ ಬಂದು ಸಿಂಜಿನಲ್ಲಿ ಬಂತು. ಇಲ್ಲಿ ಹೇಗೆ ಗೊತ್ತಾಯ್ತು ಸರ್ ಲೊಕೇಶನ್? ಸೊ ನಾವು ಯೂಸ್ವಲಾಗಿ ಬರ್ತಾ ಇದ್ದೀವಿ ಇಲ್ಲಿ. ಬರ್ತಾ ಈ ಆ್ಯಂಬಿಯನ್ಸ್ ಹೇಗಿದೆ ಸರ್? ಆ್ಯಂಬಿಯನ್ಸ್ ಚೆನ್ನಾಗೈತೆ, ಫುಡ್ ಕ್ವಾಲಿಟಿ ಚೆನ್ನಾಗೈತೆ, ತೊಂದರೆ. ಓಕೆ, ಸರ್ವಿಸ್ ಎಲ್ಲ ಹೇಗಿದೆ ಸರ್? ಸರ್ವಿಸು ಪ್ರಾಪರ್, ಸ್ಯಾಟಿಸ್ಫೈಡ್. ಸರ್ ಈಗ ಏನಾದರೂ ಖಾಲಿಯಾಗಿದ್ರೆ ಕೇಳಿದರೆ ಎಲ್ಲ ಇಮಿಡಿಯೇಟ್ ಬಂದಾಗ್ತಾರೆ? ಯೂನಿಟ್ ತಗೊಂಡು ಬರ್ತಾರೆ, ಸರ್ವಿಸ್ ಪ್ರಾಪರ್ ಆಗುತ್ತೆ. ಅವರೇ ಕೇಳ್ತಾರೆ, ಏನು ಇಲ್ಲ ಅಂದರೆ ಅವರೇ ಕೇಳ್ತಾರೆ, ತೊಗೊಂಡು ಬರ್ತಾರೆ. ಓಕೆ, ಈಗ ಬೇರೆ ಕಡೆ ಎಲ್ಲ ಊಟ ಮಾಡಿರ್ತೀರ ನೀವು, ಬೇರೆ ರೆಸ್ಟೋರೆಂಟ್ಲೆಲ್ಲ ಊಟ ಮಾಡಿರ್ತೀರ, ಅಲ್ಲಿಗೆ ಕಂಪೇರ್ ಮಾಡಿ ಏನು ಡಿಫ್ರೆನ್ಸ್ ಇದೆ ಸರ್? ಏನು ಡಿಫ್ರೆನ್ಸ್? ಸೊ ಇಲ್ಲಿ ಪ್ರೈಸಸ್ ಕ್ವಾಲಿಟಿ ವೈಸ್ ಚೆನ್ನಾಗೈತೆ ಆ್ಯಂಡ್ ಸರ್ವಿಸ್ ಸರ್ವಿಸು ಚೆನ್ನಾಗೈತೆ. ಸರ್ವಿಸ್ ಚೆನ್ನಾಗಿದೆ. ಈಗ ಪ್ರೈಸಿಗೆ ವರ್ತಾ ಈ ಫುಡ್ಡು? ಪ್ರೈಸ್ ವರ್ತ್. ಸೊ ಇದೇ ಫುಡ್ಡು ಔಟ್ಸೈಡ್ ಇದ್ದರೆ 1000 ಮೇಲೆ ಹೋಗ್ತದೆ ಪರ್ ಪರ್ಸನ್ಸು. ಪ್ರೈಸ್ ವೈಸ್ ವರ್ತ್ ಆಗ್ತದೆ. ಓಕೆ, ಈ ರೆಸ್ಟೋರೆಂಟ್ ಬೇರೆ ರೆಕಮೆಂಡ್ ಮಾಡ್ಬೋದಾ? ಶೋರ್, ಡೆಫಿನೆಟ್ಲಿ ರೆಕಮೆಂಡ್ ಮಾಡಿದ್ದೀವಿ. ಸೊ ಇವರು ನೆಕ್ಸ್ಟು ಫ್ಯಾಮಿಲಿతో ಬರ್ತಾರೆ, ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಜೊತೆ ಬರ್ತಾರೆ. ಓಕೆ, ಈಗ ರೇಟಿಂಗ್ 10 ಕೂಡ 10ಗೆ ಔಟ್ ಆಫ್ ಎಷ್ಟು ಕೊಡ್ತೀರಾ ಸರ್? 10ಗೆ 10 ಕೊಡ್ತೀನಿ. 10 ಕೊಡ್ತೀನಿ. ಓಕೆ ಸರ್, ನಿಮ್ಮ ಹೆಸರು? ವಿಜಯ್. This is my second time visiting this amazing big buffet. Last year I had come along with my Infosys colleagues. We had a team lunch and we all gathered for non-vegetarian and vegetarian food. And this year I'm with my TCS colleagues. So next year I might come in a different company colleagues. So every year big buffet is common. Yeah, quality food and amazing variety. Even the veg also I have tried this year I'm a non-vegetarian. Last year I tried both. So it's amazing food, amazing ambience, amazing people. If you have the right people, I prefer Big Buffet is the right restaurant for you. So the food was good. There are a lot of variety here available, both in veg and non-veg, as well as the fruits. They taste very fresh, and everything, whatever we are having here, it's really good. Whatever taste we have. Are you coming from? I'm from Madhya Pradesh, Indore. मध्य प्रदेश का ये कर्नाटक का बेंगलोर का टेस्ट का डिफरेंस क्या है? There is usually you won't find that kind of taste what we have in Madhya Pradesh, but here I'll say it matched to a par, like that spice level and everything, as well as sweetness. क्या काम कर रहे हो? I'm in biopharmaceutical manufacturing. No, manufacturing, pharma manufacturing. कितना Yes. दिन से इधर से आए हैं? मैं लास्ट जुलाई में आई थी. कितना टाइम हो गया इधर से? जुलाई में, मतलब ऑलमोस्ट 1 year. अभी ऑलमोस्ट हो जाएगा. 1 year तक इधर से कितना टाइम हो गया था ये होटल में? इधर इन दिस प्लेस नहीं, अब ये मेरा फर्स्ट टाइम था. आई वांटेड टू विजिट क्योंकि मेरा पीजी पास में था, तो आई वांटेड टू विजिट बट नेवर गॉट अ चांस टू. बेंगलोर में दूसरा जगह में बड़ा होटल है, छोटा होटल में खाते हैं, ये इसका स्पेशल क्या है? I feel like it feels homely, like everyone is sitting close and enjoying. That's what. आपका फेस में स्मेल, हाँ? ये आपको क्या जितना इंटरेस्ट हो गया आपको फेस में मिलता है. अच्छा है क्या? हाँ, या फूड इज पूरा अनलिमिटेड वेज नॉन वेज? या आई हाँ, क्या आइटम पूरा इंटरेस्ट हो गया? पेपर चिकन फ्राई, that was good. पेपर और and
And I'll say chicken soup was also good. Or veg mein I had Manchurian. अच्छा That है was good. Yeah, it was good. अनलिमिटेड फूड Yes, sir. Thank you. Food is very nice. We are preferentially vegetarians. We tasted all items like from pani puri to puri, as well as butter naan, veg paneer, gobi manchuria. All our taste is very nice. We will encourage to our friends also to come here and taste the food. We are actually Andhra people. The taste is similar to Andhra taste also. It is covered. Thank you so much. Huh? Yes, this is first time. This is first visit. Huh? How you know the location? Actually, my friend relieving party is there, so we got invited. So that's the reason we came here. Thank you. ಸರ್ ನಮಸ್ತೆ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಗಿರೀಶ್ ಅಂತ. ನಿಮ್ಮ ಹೋಟೆಲ್ ಹೆಸರು ಏನಂತ ಹೇಳಿ ಸರ್? ಇದು ದ ಬಿಗ್ ಬಫೆಟ್ ಈಟ್ ಅನ್ಲಿಮಿಟೆಡ್ ಅಂತ. ಈಟ್ ಅನ್ಲಿಮಿಟೆಡ್ ಎಷ್ಟಾರು ತಿನ್ಬೋದು? ಹೌದು ಸರ್, ನಮ್ಮಲ್ಲಿ ವೆಜ್ ಬಫೆಟ್ ನಾನ್ ವೆಜ್ ಬಫೆಟ್ ಇದೆ. ಸೊ ಈ ಲೊಕೇಶನ್ ಬಂದ್ಬಿಟ್ಟು ಎಲೆಕ್ಟ್ರಾನ್ ಸಿಟಿ ಫೇಸ್ 1 ಬರುತ್ತೆ, ನೀಲಾದ್ರಿ ನಗರದಲ್ಲಿ. ಸೊ ನೀವು ಇಲ್ಲಿ ಬಸ್ ಸ್ಟಾಪಲ್ಲಿ ಇಳಿದ ತಕ್ಷಣ, ಅಂದರೆ ನೀಲಾದ್ರಿ ರೋಡಲ್ಲಿ ಬಸ್ ಸ್ಟಾಪ್ ಇಳಿದ ತಕ್ಷಣ ಟೈಟನ್ ಐ ಮತ್ತು IDFC ಬ್ಯಾಂಕ್ ಕಾಣುತ್ತೆ ನಿಮಗೆ. ಅದೇ ಬಿಲ್ಡಿಂಗಲ್ಲಿ 5ನೇ ಫ್ಲೋರಲ್ಲಿ ಇದೆ ನಮ್ಮದು ರೆಸ್ಟೋರೆಂಟು. ಅಂದರೆ ನೀಲಾದ್ರಿ ಬಸ್ ಸ್ಟಾಪ್ ಆಪೋಸಿಟೇ ಇರುವಂಥದ್ದು ನಿಮ್ಮದು ಹೋಟೆಲ್ ಇದು? ಹೌದು ಸರ್. ಇದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿ ನಡೀತಾ ಇದೆ ಸರ್? ಆಲ್ರೆಡಿ ಸುಮಾರು 3 ವರ್ಷ ಆಗ್ತಾ ಬಂತು ಸರ್. ಏನಾದರೂ ಆಫರ್ ಇದೆ ಸರ್? ಇಷ್ಟು ಜನ ಬರ್ತಿದ್ದಾರಲ್ಲ ಸರ್. ಅಂದರೆ ಇಲ್ಲಿ ನಮ್ಮದು ಈಗ ಬಫೆಟ್ ಹೋಟೆಲ್ ಹೆಂಗೆ ಅಂದರೆ ಇಲ್ಲಿ ತುಂಬ ಬಫೆಟ್ ಹೋಟೆಲ್ಗಳಿದ್ದಾವೆ. ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅಂದರೆ ಯಾವ ಥರ ರೀಸನಬಲ್ ಪ್ರೈಸ್ ಇದೆ ಸರ್. ಈಗ ವೆಜ್ ಬಫೆಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 32ರಿಂದ 35 ಐಟಮ್ವರೆಗೂ ಇದೆ. ಪ್ರೈಸ್ ಬಂದ್ಬಿಟ್ಟು 333 ಪ್ಲಸ್ GST ಇರುತ್ತೆ, ಅಂದರೆ 350 ರುಪೀಸ್ ಆಗುತ್ತೆ. ಅದೇ ಥರ ನಾನ್ ವೆಜ್ ಬಂದ್ಬಿಟ್ಟು ಒಂದು 13 to 14 ಡಿಶಸ್ ಬರುತ್ತೆ. ಅದು ಬಂದ್ಬಿಟ್ಟು 499 ಪ್ಲಸ್ GST ಹೇಳಿದ್ರೆ 524 ಆಗುತ್ತೆ. ಸೊ ನಾನ್ ವೆಜ್ ಪೀಪಲ್ ಅವ್ರಿಗೆ ವೆಜ್ ಆಪ್ಷನ್ ಇರುತ್ತೆ. ಈಗ ನಾನ್ ವೆಜ್ ತೊಗೊಂಡ್ರೆ ವೆಜ್ ಟೇಸ್ಟ್ ನೋಡ್ಬೋದು, ಆ ಥರ ಎಲ್ಲ ಇರುತ್ತೆ. ಆ ಥರ ಅಂದರೆ ಆಲ್ಮೋಸ್ಟ್ ಒಂದು 40-45 ಐಟಮ್ ನಾನ್ ವೆಜ್ ಪೀಪಲ್ಗೆ ಆಪ್ಷನ್ ಇರುತ್ತೆ ಸರ್. ಈಗ ವೆಜ್ ತಗೊಂಡ್ರೆ ಬರೀ ವೆಜ್ಜೇ ಮಾಡಬೇಕು, ನಾನ್ ವೆಜ್ ತಗೊಂಡ್ರೆ ನಾನ್ ವೆಜ್ ಎರಡು ಸೇರಿ 40-45 ಐಟಮ್ ಎಕ್ಸ್ಪ್ರೆಸ್ ಮಾಡಿ. ಹೌದು ಎರಡು ತಿನ್ಬೋದು, ಏನು ಇದು ಮಾಡ್ಬೋದು ಸರ್? ಹೌದು ಸರ್. ಹೌದು. ಆಮೇಲೆ ಇದೇನು ಇನ್ನೊಂದು ಆಫರ್ ಕೇಳಿದ್ವಿ, ಈ ಬೇಸಿಗೆ ರಜಕ್ಕೆ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಏನು ಆಫರ್ ಅಂತ ಕೇಳಿದ್ವಿ. ಹೌದು ಸರ್. ಈಗ ಏನಂದ್ರೆ ಈಗ 90% ಮೇಲ್ ಬಂದವ್ರಿಗೆ SLC ಆಗ್ಬೋದು, PUC ಆಗ್ಬೋದು, ಸೊ ಅವ್ರಿಗೆ ಫ್ರೀಯಾಗಿ ಕೊಡ್ತಾ ಇದ್ವಿ. ಅವ್ರಿಗೆ ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಸೊ ಅವ್ರಿಗೆ ಫ್ರೀ ಇರುತ್ತೆ ಅವ್ರಿಗೆ ಬಫೆಟ್. ಅವ್ರು ಬಂದ್ರೆ ಊಟ ಫ್ರೀನಾ? ಖಂಡಿತ ಸರ್, ಊಟ ಫ್ರೀ ಇರುತ್ತೆ ಅವ್ರಿಗೆ. ಅವ್ರು ಬಂದ್ರೆ ಫ್ರೀನಾ ಅಥವಾ ಫ್ಯಾಮಿಲಿ ಜೊತೆ ಬಂದ್ರೆ ಫ್ರೀ? ಅಂದ್ರೆ ಅವ್ರೊಬ್ರಿಗೆ ಫ್ರೀ ಇರುತ್ತೆ, ಅವ್ರ ಫ್ಯಾಮಿಲಿಯವ್ರಿಗೆ ಚಾರ್ಜ್ ಇರುತ್ತೆ. ಸೊ ಯಾರು 90% ಮೇಲೆ ಇರ್ತಾರ, ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು, ಅವರಿಗೆ ಫ್ರೀ ಕೊಡ್ತಾ ಇದ್ವಿ. ಅವ್ರ ಫ್ಯಾಮಿಲಿ ಜೊತೆ ಬಂದ್ರೆ ಹೌದು, ಇದಿದೆ ಈ ತರ. ಹೌದು ಸರ್. ಸರ್ ತುಂಬಾ ಇಲ್ಲಿ ಫ್ಯಾಕ್ಟ್ರಿ ಇದು ಕಂಪ್ನಿಗಳು ಕೆಲಸ ಮಾಡುವಂತವರೆಲ್ಲ ಯಾವ ತರದ ಇದಕ್ಕೆ ಬರ್ತಿದ್ದಾರೆ ಸರ್? ಸರ್ ಇಲ್ಲಿ ಏನಂದ್ರೆ ನಮ್ದು ಬಫೆಟ್ ಇರೋದ್ರಿಂದ ಕಂಪನಿ ಟೀಮ್ ಔಟ್ಗಳು ಬರ್ತವೆ. ಅದ್ರ ಜೊತೆಗೆ ಯಾವ್ದಾದ್ರು ಬರ್ಡೇ ಪಾರ್ಟಿ ಫಂಕ್ಷನ್ಗಳು ಆಗ್ತಾ ಇರ್ತವೆ. ನೀವು ನೋಡಿದ್ರೆ ಪಾರ್ಟಿಯಲ್ಲಿದೆ. ಸೊ ಬರ್ಡೇ ಪಾರ್ಟಿ ಆಗ್ಬೋದು, ಆನಿವರ್ಸರಿ ಆಗ್ಬೋದು, ಕೆಲವೊಂದು ಟೀಮ್ ಔಟ್ಗಳೆಲ್ಲ ಬರ್ತಿರ್ತಾರೆ, ಗೆಟ್ ಟುಗೆದರ್ ಎಲ್ಲ ಬರ್ತಾ ಇರ್ತಾರೆ. ಅದ್ರ ಜೊತೆಗೆ ಫ್ರೆಂಡ್ಸು, ಫ್ಯಾಮಿಲೀಸು ಎಲ್ಲ ಬರ್ತಾ ಇರ್ತಾರೆ ಸರ್ ರೆಗ್ಯುಲರ್ ಆಗಿ. ಟೈಮಿಂಗ್ಸ್ ಏನಿದೆ ಸರ್ ಇದು? ಸರ್ ಲಂಚ್ ಡಿನ್ನರ್ 2 ಇರೋದು ನಮ್ಮ ಹತ್ರ ಇಲ್ಲಿ. ಲಂಚ್ ಬಂದ್ಬಿಟ್ಟು 12 to 4 ಇರುತ್ತೆ. ಡಿನ್ನರ್ ಬಂದ್ಬಿಟ್ಟು 7 to 11 ಇರುತ್ತೆ. ಡೈಲಿ ಇರುತ್ತೆ ಸರ್. ಮಂಡೇ ಟು ಸಂಡೇ ಇರುತ್ತೆ ಸರ್ ರೆಗ್ಯುಲರ್. ವಾರದ 7 ದಿನನೂ ಇರುತ್ತೆ? 7 ದಿನ ಇರುತ್ತೆ. ಬೆಳಗಿನ ತಿಂಡಿ ಏನು ಇರಲ್ಲ? ಬೆಳಿಗ್ಗೆ ಇರಲ್ಲ ಸರ್. 12 ಗಂಟೆ ಅಂತ ರಾತ್ರಿ 10 ಗಂಟೆವರೆಗೂ ವೆಜ್ ನಾನ್ ವೆಜ್ ಎರಡು ಸಿಗುತ್ತೆ? ಹೌದು ಸರ್. ಅಂದ್ರೆ ಸೆಂಟ್ರಲ್ ಗ್ಯಾಪ್ ಇರುತ್ತೆ, 4 to 7 ಗ್ಯಾಪ್ ಇರುತ್ತೆ. 7 ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಕಂಪನಿಗೆ ಆಗ್ಬೋದು, ಯಾವ್ದಾದ್ರು ಟೀಮ್ ಔಟ್ಗಳಾಗ್ಬೋದು, ಇಲ್ಲ ಫ್ಯಾಮಿಲಿ ಫಂಕ್ಷನ್ಗಳು ಆಗ್ಬೋದು, ಬೇಕು ಅಂದರೆ ನಾವು ಅದನ್ನು ಇನ್ಕ್ಲೂಡ್ ಮಾಡಿ ಕೊಡ್ತೀವಿ. ನಾವು ಪ್ರೈಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಹೌದು. ಎಷ್ಟು ದಿನ ಮೊದಲು ಬುಕ್ ಮಾಡಬೇಕು ಸರ್? ಡಿಪೆಂಡ್ ಅಪಾನ್ ಸರ್. ಈಗ ಆಲ್ರೆಡಿ ಒಂದು 15 ದಿನ, ತಿಂಗಳು ಆ ಥರ ಎಲ್ಲ ಬುಕ್ ಮಾಡ್ತಾ ಇರ್ತಾರೆ. ಸೊ ಯಾವ ಡೇಟ್ ಅವ್ರಿಗೆ ಕನ್ಫರ್ಮ್ ಆಗಿರುತ್ತೋ ಆ ಡೇಟಿಗೆ ಬೇಗ ಬುಕ್ ಮಾಡಿದ್ರೆ ಅವ್ರಿಗೆ ಯಾವುದೋ ಸ್ವಿಗ್ಗಿ ಝೊಮ್ಯಾಟೊ ಈ ಥರದಲ್ಲಿ ಏನಾದ್ರು ಅವೈಲೇಬಲ್ ಇದೆ? ಹೌದು ಸರ್, ಸ್ವಿಗ್ಗಿ ಝೊಮ್ಯಾಟೊ ಇದೆ. ಸೊ ಅದನ್ನು ಇರುತ್ತೆ ಸರ್ ಆಪ್ಷನ್. ಬೇಕು ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತಾ ಅಥವಾ ಸೇಮ್? ಅದು ರೆಗ್ಯುಲರ್ ಸರ್. ಈಗ ಅದು ಬಫೆಟ್ ಥರ ಇರಲ್ಲ, ರೆಗ್ಯುಲರ್ ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಇರುತ್ತಲ್ಲ, ಅದೇ ಥರ ಅವರು ಏನು ಆರ್ಡರ್ ಮಾಡ್ತಾರೋ ಅದು ತಗೋಬೋದು ಅವ್ರು ಬೇಕಾದ. ಈಗ ಯಾರಾದರೂ ಪಾರ್ಟಿ ಗೀಟಿಗಳು ಮಾಡ್ಕೋಬೇಕು ಅಂದರೆ ಅವ್ರು ಇಂಥದೇ ಐಟಮ್ ಬೇಕು ನಮಗೆ ಅಂದರೆ ಅದೇ ಥರದ್ದು ಮಾಡ್ಕೊಡ್ತೀವಿ? ಖಂಡಿತ ಸರ್. ಅವ್ರು ಏನೇ ಐಟಮ್ ಕೇಳಲಿ ನಮಗೆ ನಾವು ಮಾಡ್ಕೊಡ್ತೀವಿ. ನಿಮ್ಮಲ್ಲಿ ಯಾವ ಥರದ ಪಾರ್ಟಿಗಳು ಮಾಡ್ಕೊಳ್ಳೋಕ್ಕೆ ಇದು ಸ್ಪೇಸ್ ಇದೆ ಸರ್? ಇಲ್ಲಿ ಏನಿದು ಜಾಸ್ತಿ ಬರ್ಡೇ ಪಾರ್ಟಿ ಆಗ್ತಿರುತ್ತೆ, ಆಮೇಲೆ ಆನಿವರ್ಸರಿ ಆಗ್ತಿರುತ್ತೆ, ಶ್ರೀಮಂತ ಆಗ್ತಿರುತ್ತೆ, ಅದ್ರ ಜೊತೆಗೆ ಕಂಪನಿ ಟೀಮ್ ಔಟ್ಗಳು, ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ ಸರ್. ಈ ಥರ ಎಲ್ಲದಕ್ಕೂ ಕೂಡ ನೀವು ಕೊಡ್ತೀರಾ? ಹೌದು ಸರ್. 5th ಫ್ಲೋರ್ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಇದೆ ಸರ್? ಇದು
ಸರ್ ಇಲ್ಲಿ ಎಲೆಕ್ಟ್ರಾನ್ ಸಿಟಿ ನೀಲಾದ್ರಿ ರೋಡಲ್ಲಿ ಬಂದ್ಬಿಟ್ಟು ತುಂಬ ರೆಸ್ಟೋರೆಂಟ್ಗಳಿದ್ದಾವೆ. ಹೌದು. ಬಟ್ ಪಾರ್ಕಿಂಗ್ ಸಮಸ್ಯೆ ತುಂಬ ಇದೆ. ಹೌದು. ಸೊ ನಮ್ಮ ರೆಸ್ಟೋರೆಂಟ್ ಹಂಗಿಲ್ಲ. ಸೊ ನಮ್ಮ ಬಿಲ್ಡಿಂಗಲ್ಲೇ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ಅಲ್ಲಿ ಪಾರ್ಕ್ ಮಾಡ್ಕೋಬೋದು. 2 ವೀಲರ್ ಇದೆ, ಇಲ್ಲ, ಯಾವುದೇ ರೀತಿ ಚಾರ್ಜಸ್ ಇಲ್ಲ, ಫ್ರೀ ಇದೆ. ಆಮೇಲೆ ನಿಮ್ಮ ಫ್ಲೋರ್ ಬಂದು ನಿಮ್ದು 5ನೇ ಫ್ಲೋರ್ ಇದೆ ಹೌದು. ಹೋಟೆಲ್ ಬಂದು. ಹೌದು. ಅದಕ್ಕೇನು ಸ್ಟೆಪ್ ಮುಖಾಂತರ ಬರ್ಬೇಕಾ? ಇಲ್ಲ ಸರ್, ಲಿಫ್ಟ್ ಇದೆ ಸರ್, 2 ಲಿಫ್ಟ್ ಇದೆ. ಹಾ. ಸೊ ಲಿಫ್ಟ್ ಮುಖಾಂತರ ಬರ್ಬೋದು. 5ನೇ ಫ್ಲೋರ್ ಇದ್ರೆ ಯಾವುದೇ ತರ ತೊಂದರೆ ಇಲ್ಲ ಸರ್, ತೊಂದರೆ ಇಲ್ಲ, ಬರ್ಬೋದು. ಬರ್ಬೋದು. ಓಕೆ. 2 ವೀಲರ್ ಆಗ್ಬೋದು, 4 ವೀಲರ್ ಆಗ್ಬೋದು, ಪಾರ್ಕಿಂಗ್ ಇದೆ ಬೇಸ್ಮೆಂಟಲ್ಲಿ. ಸೊ ನೀವು ಫೋನ್ ಮಾಡಿದ್ರೆ ನಾವು ಹೇಳ್ತೀವಿ. ಮತ್ತು ಸೆಕ್ಯೂರಿಟಿ ಇರ್ದಂಗೆ ಗೇಟಲ್ಲಿ. ಸೊ ಬಿಗ್ ಬಫೆಟ್ ಅಂತ ಹೇಳಿದ್ರೆ ಅವ್ರು ಬಿಡ್ತಾರೆ, ಇನ್ಸೈಡ್ ಒಳಗಡೆ ಬಿಡ್ತಾರೆ. ಬೇಸ್ಮೆಂಟಲ್ಲಿ ಪಾರ್ಕ್ ಮಾಡಿ ಆರಾಮಾಗಿ ಬರ್ಬೋದು. ಇದೊಂದೇ ಬ್ರಾಂಚ್ ಅಥವಾ ಬೇರೆ ಕಡೆ ಬ್ರಾಂಚ್? ಸದ್ಯಕ್ಕೆ ಇದು ಒಂದೇ ಬ್ರಾಂಚ್ ಸರ್. ನೆಕ್ಸ್ಟ್ ಪ್ಲಾನ್ ಇದೆ, ನೋಡೋಣ. ಸರ್ ರೆಸ್ಟೋರೆಂಟ್ ನಂಬರ್ ಬಂದ್ಬಿಟ್ಟು 9880015233. ಮತ್ತು ಇನ್ನೊಂದು ನಂಬರ್ ಇದೆ 9880016040.